ನಾನು ಪಾಡಿಗೆ ನಾನು ಹೋಗ್ತಿದ್ದೆ ಅಷ್ಟೇ. ಹೌದಿನ ಅವನು ಎಲ್ಲಿಂದ ಬಂದ ನನಗೇನು ಅವನ ಕೈಯಲ್ಲೇನು ಇತ್ತು. ನಮ್ಮಪ್ಪ ಹೇಳ್ತಿದ್ರು, ನೀನು ನಮ್ಮ ಮನೆ ರಾಜ್ಕುಮಾರಿ, ನಮ್ಮ ಮನೆ ಮಹಾರಾಣಿ ಲಕ್ಷ್ಮಿ ಇದ್ದಾನೆ. ಈಗ ನನ್ನ ಮೂಗಿನೇ ನಾನು ನೋಡ್ಕೊಂಡ್ರೆ ಮಚ್ಚಾಳು ಇದೀನೋ ಇಲ್ಲೋ ಅನ್ಸುತ್ತೆ. ಆಗ ನಮ್ಮಮ್ಮ ಇಲ್ಲಿ ದೃಷ್ಟಿ ಕೊಟ್ಟು ಕಳಿಸಿದ್ರು. ದೃಷ್ಟಿ ಕಣ್ಣ ದೃಷ್ಟಿನೇ ಹೊತ್ತಿಲ್ಲ. ಆ ದೃಷ್ಟಿ ಬಣ್ಣ ಹೇಗೆ ಉಪಯೋಗ ಆಗುತ್ತೆ? ಅದನ್ನು ನಾನು ತುಂಬ ಖುಷಿಯಾಗಿದ್ದೆ. ಆಫೀಸಲ್ಲಿ ನನ್ನ ಪ್ರಮೋಷನ್ ಆಗಲಿತ್ತು. ಆದರೆ ಆ ದಿನ ನಾನು ನಗ್ತಾ ಹೋದಾಗ ಅವನು ಬಂದು ಆ ದಿನ ನಕ್ಕಿ ಇವಾಗ ಬಟ್ ಆ ಸ್ಮೈಲ್ ನನ್ನ ಮೂತಿ ಮೇಲೆ ಬಂದೇ ಇಲ್ಲ. ಹೌದು, ನೀವೆಲ್ಲ ಹೇಳ್ತೀರಾ ಬ್ಯೂಟಿ ಡಸಂಟ್ ಮ್ಯಾಟರ್, ಯುವರ್ ಸ್ಕಿಲ್ಸ್ ಮ್ಯಾಟರ್ ಅಂತ. ಹೌದಲ್ವಾ? ಮೋಟಿವೇಶನ್ ಕೊಡ್ತೀರಾ ನನಗೆಲ್ಲ. ಮೋಟಿವೇಶನ್ ಕೊಟ್ಟರೆ ನನ್ನನ್ನೇ ನೋಡ್ತಾರೆ, ಆ ಹುಡುಗಿನ ನೋಡ್ತಾರೆ. ಮಕ್ಕಳೆಲ್ಲ ನನಗೆ ಹೊಟ್ಟೆ ಬರಲ್ಲ. ಆದರೆ ಎಲ್ಲರೂ ಒಂದೇ ಮಾತಂದು ಹೋಗ್ತಾರೆ, ನಿನ್ನ ಮೂತಿ ಮ್ಯಾಟರ್ ಆಗಲ್ಲ, ನಿನ್ನ ಜೀವನ ಮೊದಲ ಥರ ಆಗ್ಬೋದಂತ. ಆಗ್ಬೋದಾ? ನನ್ನ ಮೂತಿ ಮೊದಲ ಥರ ಆಗ್ಬೋದಾ? ಇಲ್ಲ ತಾನೆ? ಹೌದು, ಆ ದಿನ ನನಗೇನು ತಪ್ಪಿರಲಿಲ್ಲ. ಅವನು ಬಂದ ಮಗು ಹೋಗ್ಬಿಟ್ಟ, ಆರಾಮಾಗಿದ್ದಾನೆ. ನಾನು ನರಳ್ತಾ ಇದ್ದೇನೆ. ಆದರೆ ಇವತ್ತು ನಿಮ್ಮೆಲ್ಲರಿಗೂ, ನಿಮಗೂ ಎಲ್ಲರಿಗೂ ಹೇಳ್ತಿದ್ದೀನಿ, ಎಸ್ಪೆಷಲಿ ಆ ವ್ಯಕ್ತಿಗೆ ಹೇಳ್ತಿದ್ದೀನಿ, ನಾನು ಬದುಕ್ತಿದ್ದೀನಿ. ನನ್ನ ಲೈಫ್ ತುಂಬ ಚೆನ್ನಾಗಿದೆ. ಈಗೂ ನನ್ನ ಕರಿಯರ್ನ ನಾನು ಹಾಗೆ ಫಾಲೋ ಮಾಡ್ತಾ ಇದ್ದೀನಿ. ಈ ಫೇಸ್ ನನ್ನ ಭಾಗ್ಯದಲ್ಲಿ ಬಂದಿತ್ತೋ ಏನೋ, ಆದರೆ ಆ ದಿನ ನಾನು ಇಲ್ಲ ಹೇಳೋ ಧೈರ್ಯ ಮಾಡಿದ್ದೆ. ಇವತ್ತು ಮಾಡ್ತೀನಿ, ಮುಂದೇನೂ ಮಾಡ್ತಾನೆ ಇರ್ತೀನಿ. ನಮ್ಮಪ್ಪ ಹೇಳಿದ್ರು, ನಿನ್ನ ಮನ್ಸಿಗೆ ಬಾಳ್ ಮಗಳೇ, ಯಾರ್ದು ತಲೆ ಕೆಡಿಸ್ಕೋಬೇಡ ಅಂತ. ಆ ನಮ್ಮಪ್ಪನ ಮಾತು ಇವತ್ತಿನ ನಾನು ಪಾಲಿಸ್ತೀನಿ. ನನ್ನ ಮನ್ಸಿಗೆ ಬಂದಿದ್ದು ನಾನು ಮಾಡ್ತೀನಿ. ನಾನು ಯಾವ ಹೇಳೋದು ಕೇಳಲ್ಲ, ಯಾಕೆ ಹೇಳೋದು ಕೇಳಲ್ಲ. ನನ್ನ ಆಸೆ, ನನ್ನ ಆಸ್ಪಿರೇಷನ್ಸ್ನ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಈ ಮೂಟಿನೂ ಕಿತ್ಕೊತೀರ, ಕಿತ್ಕೊಳ್ಳಿ. ಆದರೆ ನನ್ನ ಗಟ್ಟಿ ಹೃದಯನ ನಿಮ್ಮಿಂದ ಕಿತ್ಕೊಳ್ಳೋಕ್ಕಾಗಲ್ಲ.